ಅದೇ ಹೇಳ್ತಾರಲ್ಲ, ದೇವ್ರಿಗೆ ಒಳ್ಳೆಯವ್ರನ್ನ ಕಂಡ್ರೆ ಬಹಳ ಪ್ರೀತಿ. ಅದಕ್ಕೆ ನೀನು ಅಲ್ಲಿರ್ಬೇಡ, ಬಂದ್ಬಿಡು ನನ್ನ ಹತ್ರ. ಕೆಟ್ಟವರೆಲ್ಲ ಭೂಮಿ ಮೇಲೆ ಇನ್ನೂ ಅನುಭವಿಸ್ಲಿ ಅಂತೇಳಿ ಅಂತಾರನ್ನ ಬಿಟ್ಬಿಟ್ಟು ಒಳ್ಳೆಯವ್ರನ್ನ ಬೇಗ ಕರ್ಕಂತಾನೆ. ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ಶಿವಮೊಗ್ಗದಲ್ಲಿದ್ದೀನಿ. ನೀವು ಎಲ್ಲರೂ KPL ಮ್ಯಾಚ್ಗಳು ನೋಡಿರ್ತೀರಾ. ಈಗ ಮಹಾರಾಜ ಕಪ್ ಅಂತೇಳಿ ಹೆಸರು ಬದಲಾವಣೆ ಮಾಡಿದ್ದಾರೆ. ನೀವು ಯಾರ್ಯಾರೆಲ್ಲ KPL ಮ್ಯಾಚ್ ನೋಡಿದಿರಿ ಅವರಿಗೆಲ್ಲ SL ಅಕ್ಷಯ್ ಅವರು ಚಿರಪರಿಚಿತರಾಗಿರ್ತಾರೆ. ಆದ್ರೆ ನಿಮಗಿಲ್ಲೊಂದು ಶಾಕಿಂಗ್ ನ್ಯೂಸ್ ಇದೆ. ಅದೇನಂತ ಹೇಳೋದಕ್ಕಿಂತ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಹಾಗೆ ಹೈಪ್ ಮಾಡೋದು ಮರಿಬೇಡ್ರಿ. ಏನಪ್ಪ ಶಾಕಿಂಗ್ ನ್ಯೂಸ್ ಅಂದ್ರೆ, ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಏನ್ ಸಾರ್, ಏನ್ ತಮಾಷೆ ಮಾಡ್ತೀರಾ ಅಂತ ಕೇಳ್ತೀರಾ? ಇಲ್ಲ, ನಿಜವಾಗ್ಲೂ ಹೇಳ್ತೀನಿ, ಬನ್ನಿ ನಿಮಗೆ ತೋರಿಸ್ತೀನಿ. ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನೋಡ್ತಾ ಇರಬಹುದು. ಭಾವಪೂರ್ಣ ಶ್ರದ್ಧಾಂಜಲಿ. SL ಅಕ್ಷಯ್ ಆಲಿಯಾಸ್ ಕೀರ್ತಿ, ಮಾಜಿ ರಣಜಿ ಆಟಗಾರರು, ಮರಣ ಹೊಂದಿದ ದಿನಾಂಕ 24/5/2026. ಸ್ನೇಹಿತರೆ, ದೇವರು ಒಳ್ಳೆಯವ್ರನ್ನ ಆದಷ್ಟು ಬೇಗ ತನ್ನ ಹತ್ರಕ್ಕೆ ಕರ್ಕೊಳ್ತಾನೆ ಅನ್ನೋದಕ್ಕೆ ನೋಡಿ ಇದೇ ಉದಾಹರಣೆ. ಎಷ್ಟು ಕಟ್ಮಸ್ತಾಗಿದ್ದಾರೆ ನೋಡಿ. ಅದ್ರಲ್ಲಿ ಬೇರೆ ಅಥ್ಲೀಟು, ಒಬ್ಬ ಕ್ರಿಕೆಟ್ ಆಟಗಾರರು, ರಣಜಿ ಆಟಗಾರರು ಅಂದ್ರೆ ಮಾಜಿ ರಣಜಿ ಆಟಗಾರರು, ಇಷ್ಟು ಒಂದು ಕಟ್ಮಸ್ತಾಗಿರೋ ಒಬ್ಬ ವ್ಯಕ್ತಿ ಸಡನ್ ಆಗಿ ಇಲ್ಲ ಅಂದ್ಬಿಟ್ರೆ ಎಷ್ಟು ನೋವಾಗುತ್ತೆ ಅಲ್ವಾ? ಇವರಷ್ಟೇ ಅಲ್ಲ, ರೀಸೆಂಟ್ ಆಗಿ ದಿಲೀಪ್ ರಾಜ್ ಅವರು ತೀರ್ಕೊಂಡ್ರು, ನೀವೇ ನೋಡಿರ್ತೀರಿ. ಅವರು ಕೂಡ ಎಲ್ಲ ಫಿಟ್ನೆಸ್ ಆಗಿದ್ರು. ಸೀರಿಯಲ್ ಸೆಟ್ಗಳಲ್ಲೆಲ್ಲ ಅವ್ರ ಮನೆಯಿಂದಲೇ ಊಟ ತಗೊಂಡೋಗಿ ಊಟ ಮಾಡ್ತಿದ್ರಂತೆ. ನಿಜವಾಗ್ಲೂ ಅವರ ವೈಫ್ ಕೂಡ ಒಂದು ಭಾವನಾತ್ಮಕ ಮೆಸೇಜ್ ಹಾಕಿದ್ರು. ಆ ದೇವರಿಗೆ ಕರುಣೆ ಅನ್ನೋದಿಲ್ಲ, ಎಲ್ಲ ಒಳ್ಳೆಯವ್ರನ್ನೇ ಕರ್ಕೊಂತಾನೆ ಹತ್ರಕ್ಕೆ. ಸುಮಾರು ಜನ ತಂದೆ ತಾಯಿನ ಹೊಡೆಯೋದು, ಹೆಂಡತಿ ಮಕ್ಕಳನ್ನ ಹೊಡೆಯೋದು, ಇಷ್ಟೆಲ್ಲ ಕಾಟ ಕೊಡ್ತಾ ಇರ್ತಾರೆ. ಎಣ್ಣೆ ಹೊಡ್ಕೊಂಡ್ಬಂದು ಮನೇಲಿ ಗಲಾಟೆ ಮಾಡೋದು, ಹಾಗೇನೆ ಎಣ್ಣೆ ಹೊಡ್ಕೊಂಡು ಎಲ್ಲೋ ಬೀದಿಯಲ್ಲಿ ಮಲ್ಕೊಂಡಿರ್ತಾರೆ. ಅಂತರ್ನೆಲ್ಲ ದೇವ್ರು ಚೆನ್ನಾಗಿ ಇಟ್ಟಿರ್ತಾನೆ. ಆದ್ರೆ ಒಳ್ಳೆಯವ್ರನ್ನ ಯಾಕೆ ಅಷ್ಟು ಬೇಗ ಕರ್ಕೊಂತಾನೆ ಅಂತ ಒಂದು ಭಾವನಾತ್ಮಕ ಪೋಸ್ಟ್ ಹಾಕಿದ್ರು. ನಿಜವಾಗ್ಲೂ ಅದು ಕೂಡ ನಾನು ಓದ್ಬಿಟ್ಟು ನನಗೂ ಕೂಡ ಒಂಥರ ಮನ್ಸಿಗೆ ನೋವಾಯ್ತು. ಅವರಷ್ಟೇ ಅಲ್ಲ, ಅಪ್ಪು ಸರ್, ಪುನೀತ್ ಸರ್ ಕೂಡ ದೇವ್ರು ಎಷ್ಟು ಬೇಗ ಕರ್ಕೊಂಡ. ಹಾಗೇನೆ ಚಿರಂಜೀವಿ ಸರ್ಜಾ ಅವ್ರನ್ನು ಕೂಡ ಎಷ್ಟು ಬೇಗ ಕರ್ಕೊಂಡ. ಅದೇ ಹೇಳ್ತಾರಲ್ಲ, ದೇವರಿಗೆ ಒಳ್ಳೆಯವ್ರನ್ನ ಕಂಡ್ರೆ ಬಹಳ ಪ್ರೀತಿ. ಅದಕ್ಕೆ ನೀನು ಅಲ್ಲಿರ್ಬೇಡ, ಬಂದ್ಬಿಡು ನನ್ನ ಹತ್ರ. ಕೆಟ್ಟವರೆಲ್ಲ ಭೂಮಿ ಮೇಲೆ ಇನ್ನೂ ಅನುಭವಿಸ್ಲಿ ಅಂತೇಳಿ ಅಂತಾರನ್ನ ಬಿಟ್ಬಿಟ್ಟು ಒಳ್ಳೆಯವ್ರನ್ನ ಬೇಗ ಕರ್ಕೊಂತಾನೆ ಅಲ್ವಾ ಸ್ನೇಹಿತರೆ? ನೋಡಿ, ಈ ಅಕ್ಷಯ್ ಅವರು, ನಾನು ಕೂಡ KPL ಮ್ಯಾಚ್ಗಳು ಆಡ್ಬೇಕಾದ್ರೆ ನೋಡಿದ್ದೆ, ಅವ್ರನ್ನ ರಣಜಿಗೆ ಆಡ್ಬೇಕಾದ್ರೂ ನೋಡಿದ್ದೆ. ಆದ್ರೆ ನಾನು ಇವತ್ತು ಈ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಫೋಟೋ ನೋಡಿಬಿಟ್ಟು ನನಗೂ ಕೂಡ ಒಂದ್ ಕ್ಷಣ ಶಾಕ್ ಆಗೋಯ್ತು. ಏನಪ್ಪ, ಇಂತಹ ವ್ಯಕ್ತಿ, ಇಂತಹ ಒಬ್ಬ ಸ್ಪೋರ್ಟ್ಸ್ ಮ್ಯಾನು ಈ ತರ ಆಗೋದ್ರಲ್ಲ ಅಂತೇಳಿ ತುಂಬಾ ಮನ್ಸಿಗೆ ನೋವಾಯ್ತು. ನೀವು ಕೂಡ ನೋಡಿರ್ತೀರಿ. ನೀವು ಕೂಡ ನಮ್ಮ SL ಅಕ್ಷಯ್ ಅವರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿನ ಅರ್ಪಿಸ್ಬಿಡಿ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ನಮ್ಮ SL ಅಕ್ಷಯ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸ್ತಾ ಒಂದು ಕ್ಷಣ ಇಲ್ಲೇ ನಾನು ಮೌನಾಚರಣೆ ಮಾಡ್ತೀನಿ. ಯಾಕಂದ್ರೆ ನಾವು ಕೂಡ ಕ್ರಿಕೆಟ್ ಪ್ರೇಮಿಗಳು. ಹಾಗಾಗಿ ನೀವು ಕೂಡ ಕ್ರಿಕೆಟ್ ಪ್ರೇಮಿಗಳಾಗಿದ್ರೆ ನೀವು ಕೂಡ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ.